ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆನೆ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ಊರಿಗೆ ಹೊರಟಿದ್ದೀವಿ. ಇದು ರಾಮನವಮಿ ಹಿಂದಿನ ದಿನ, ಅಂದರೆ ಸಾಟರ್ಡೆ. ಊರಿಗೆ ಹೋಗ್ತಾ ಇದ್ದೀವಿ. ಊರಿಗೆ ಹೋಗಿ ಲಾಗ್ ಕಂಟಿನ್ಯೂ ಮಾಡ್ತೀನಿ. ನೋಡಿ, ಊರಿಗೆ ಹೋದ್ವಿ. ರಾಮನವಮಿ ದಿನ ಸ್ವಲ್ಪ ಮನೆಗೆ ರಿಲೇಟಿವ್ಸ್ ಎಲ್ಲ ಬರ್ತಾರೆ. ಅದಕ್ಕೆ ಅಡುಗೆಗೆ ಎಲ್ಲ ರೆಡಿ ಮಾಡ್ಕೊತಿದ್ವಿ. ಹಾಗೆಯೇ ಪುಳಿಯೋಗರೆ ಪುಡಿ ಮಾಡ್ಕೊಳ್ಳೋಣ ಅಂತ ಪುಳಿಯೋಗರೆ ಪುಡಿಗೆ ಏನೇನು ಬೇಕು ಅದನ್ನೆಲ್ಲ ಹುರ್ಕೊಳ್ತಾ ಇದ್ದೀನಿ. ಫಸ್ಟಿಗೆ ಜೀರಿಗೆ ಮತ್ತು ಸಾಸಿವೆ ಮತ್ತು ಮೆಣಸು ಮೂರೂ ಒಂದೊಂದು ಟೇಬಲ್ ಸ್ಪೂನ್ ಹುರ್ಕೊಳ್ತಿದ್ದೀನಿ. ನೆಕ್ಸ್ಟ್ ಧನಿಯಾ, ಈ ಕಪ್ಪಲ್ಲಿ 1 ಕಪ್ ಅಷ್ಟು ಧನಿಯಾ ತಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊತಿದ್ದೀನಿ. ಧನಿಯಾ ಜೊತೆ ಮೆಣಸಿನ್ಕಾಯಿ ಹುರ್ಕೊಳೋದ್ರಿಂದ ಮೆಣಸಿನ್ಕಾಯಿ ಘಾಟ್ ಆಗಲ್ಲ. ನಾನು ಮೆಣಸಿನ್ಕಾಯಿ ತೆಗ್ದಿಟ್ಕೊಂಡಿರಲಿಲ್ಲ, ಹಂಗಾಗಿ ಲಾಸ್ಟಲ್ಲಿ ಹುರ್ಕೊಂಡೆ. ಕಡಲೆಬೇಳೆ, ಉದ್ದಿನಬೇಳೆ ಇವನು ಅಷ್ಟೇ. ನಾವು ಧನಿಯಾ ಎಷ್ಟು ತಗೊಂಡಿರ್ತೀವಿ ಅಷ್ಟೇ ತಗೊಂಡಿದ್ದೀನಿ. ಇದಕ್ಕೆ 1 ಟೇಬಲ್ ಸ್ಪೂನ್ ಮೆಂತ್ಯನೂ ಸೇರಿಸ್ಕೊಂಡು ಹುರ್ಕೊಳ್ತಾ ಇದ್ದೀನಿ. ನಾವು ಪುಳಿಯೋಗರೆಗೆ ತುಂಬ ಹುಣಸೆಹಣ್ಣು ಬಳಸೋದ್ರಿಂದ ತುಂಬ ಹೀಟ್ ಆಗುತ್ತೆ. ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಹೆಸರು ಬೇಳೆನ ತಗೋಬೇಕು. ಅದನ್ನು ನಾವು ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಎಷ್ಟು ತಗೊಳ್ತೀವೋ ಅದೇ ಅಳತೆಲಿ ತಗೊಂಡಿದ್ದೀನಿ. ನೆಕ್ಸ್ಟು ಸ್ವಲ್ಪ 1-2-3 ಟೇಬಲ್ ಸ್ಪೂನ್ ಅಷ್ಟು ಕಡಲೆಕಾಯಿ ಬೀಜ, ಇದನ್ನು ಚೆನ್ನಾಗಿ ಹುರ್ಕೊಬೇಕು. ನಾವು ಎಷ್ಟು ಚೆನ್ನಾಗಿ ಹುರ್ಕೊತೀವಿ ಅಷ್ಟು ದಿನ ಪುಡಿ ಇರುತ್ತೆ, ನಾವು ಸ್ಟೋರ್ ಮಾಡ್ಬೋದು. ನೋಡಿ, ಇದು 1 ಕಪ್ ಅಷ್ಟಿದೆ ಕಟ್ ಮಾಡಿರೋ ಅಂಥ ಒಣ ಕೊಬ್ಬರಿ. ಇದನ್ನು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ತಣ್ಣಗಾಗೋದಕ್ಕೆ ಬಿಡಬೇಕು. ಆಮೇಲೆ ಗ್ರೈಂಡ್ ಮಾಡ್ಕೊಬೇಕು. ನೋಡಿ, ಮೆಣಸಿನ್ಕಾಯಿ ಕಲರ್ಗೆ ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಖಾರಕ್ಕೆ ಗುಂಟೂರು ಮೆಣಸಿನ್ಕಾಯಿ 2 ಸೇರಿಸ್ಕೊಂಡಿದ್ದೀನಿ. ಮೆಣಸಿನ್ಕಾಯಿ ಉರಿವಾಗ ಘಾಟ್ ಆಗುತ್ತೆ ಅಂದ್ಬಿಟ್ಟು ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡೆ. ಆಮೇಲೆ ಸ್ವಲ್ಪ ಎಳ್ಳು ಹುರ್ಕೊಳ್ತಾ ಇದ್ದೀನಿ. ಕಪ್ಪೆಳ್ಳಿಲ್ಲ ಅಂದರೆ ಬಿಳಿ ಎಳ್ಳು ಬೇಕಾದರೂ ಸೇರಿಸ್ಕೊಬೋದು. ಮತ್ತು ಕರ್ಬೇವಿನ ಸೊಪ್ಪು. ಎಳ್ಳನ್ನ ಪುಡಿ ಮಾಡೋದು ಹಾಕ್ಕೊಬೋದು, ಇಲ್ಲ ಹಾಗೇನೆ ಹಾಕ್ಕೊಬೋದು. ನಾನು ಪುಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಕರ್ಬೇವಿನ ಸೊಪ್ಪು ಸ್ವಲ್ಪ ಹೆಚ್ಚಾಗಿ ಸೇರಿಸಿದ್ದೀನಿ, ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಇದೆಲ್ಲ ತಣ್ಣಗಾಗೋದಕ್ಕೆ ಒಂದು ಪ್ಲೇಟ್ಗೆ ಹಾಕಿದ್ದೀನಿ. ಈಗ ತಣ್ಣಗಾಗೋದ್ರಷ್ಟರಲ್ಲಿ ಬೆಳ್ಳುಳ್ಳಿ ಸೋಸ್ಕೊಳ್ಳೋಣ. ಇವು ನಾಟಿ ಬೆಳ್ಳುಳ್ಳಿ, ಹಂಗಾಗಿ ತುಂಬ ಚಿಕ್ಕ ಚಿಕ್ಕಗಿದೆ. ಈ ಬೆಳ್ಳುಳ್ಳಿ ಸಿಪ್ಪೆ ತೆಗಿಯೋ ಅವಶ್ಯಕತೆ ಇರಲ್ಲ, ಸಿಪ್ಪೆ ಇದ್ರೇ ತುಂಬ ಟೇಸ್ಟ್ ಇರುತ್ತೆ. ಮತ್ತು ನೆಕ್ಸ್ಟು ಒಂದು ಪ್ಯಾನಲ್ಲಿ ಆಯಿಲ್ ತಗೊಂಡಿದ್ದೀನಿ. ಆಯಿಲ್ಗೆ ಜೀರಿಗೆ ಮತ್ತು ಸಾಸಿವೆ ಸೇರಿಸೋಣ. ಇವು ಚೆನ್ನಾಗಿ ಫ್ರೈ ಆಗ್ತಾ ಇದೆ ಅನ್ನುವಾಗ ಸ್ವಲ್ಪ ಕರ್ಬೇವಿನ ಸೊಪ್ಪು ಸೇರಿಸ್ಕೊಳ್ತಾ ಇದ್ದೀನಿ. ಫ್ರೆಶ್ ಆಗಿ ಸಿಕ್ಕಿತ್ತು ಕರ್ಬೇವಿನ ಸೊಪ್ಪು, ತುಂಬ ಚೆನ್ನಾಗಿತ್ತು. ಮತ್ತು ಬೆಳ್ಳುಳ್ಳಿನ ಗೆಜ್ಜಿಬಿಟ್ಟು ಸೇರಿಸಿದ್ದೀನಿ. ನಾವು ಬೆಳ್ಳುಳ್ಳಿ ಸೇರಿಸಿದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಒಣಮೆಣಸಿನ್ಕಾಯಿ, ಕಡಲೆ ಬೀಜ ಎಲ್ಲ ಸೇರಿಸಿಲ್ಲ, ನಾಳೆನೇ ಮಾಡ್ತಿರೋದ್ರಿಂದ ಈ ಥರ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಸ್ವಲ್ಪ ಇಂಗು, ಈ ಥರ ರೆಡಿ ಮಾಡಿ ಇಟ್ಕೊಂಡಿರೋದನ್ನ ನಾಳೆ ಮತ್ತೆ ಮೆಣಸಿನ್ಕಾಯಿ ಮತ್ತು ಇನ್ನೂ ಸ್ವಲ್ಪ ಉದ್ದಿನಬೇಳೆ, ಕಡಲೆಬೇಳೆ ಎಲ್ಲ ಸೇರಿಸ್ಬಿಟ್ಟು ಕಡಲೆ ಬೀಜ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಈ ಥರ ಹುಳಿಲಿ ಬೇಯಿಸಿರೋ ಅಂಥ ಪುಳಿಯೋಗರೆ ಪುಡಿ ಹಾಕಿ ಹುಳಿಲಿ ಬೇಯಿಸಿರೋ ಅಂಥದ್ದನ್ನ ಮತ್ತೆ ಒಗ್ಗರಣೆ ಮಾಡಿಕೊಂಡು ಅನ್ನಕ್ಕೆ ಕಲಸಿದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಕಡಲೆಬೇಳೆ ಸ್ವಲ್ಪ ಉದ್ದಿನಬೇಳೆ ಸೇರಿಸಿ ಇಂಗು ಎಲ್ಲ ಸೇರಿಸಿದಾದ್ಮೇಲೆ ಚೆನ್ನಾಗಿ ಫ್ರೈ ಆದಮೇಲೆ ಹುಣಸೆಹಣ್ಣು ಸೇರಿಸ್ಕೊಳ್ತಾ ಇದ್ದೀನಿ. ಈ ಹುಣಸೆಹಣ್ಣು ಸೇರಿಸಿದಾಗ ಕಡಲೆ ಬೀಜ ಎಲ್ಲ ಮೆತ್ತಗಾಗೋಗ್ಬಿಡ್ತವೆ, ಅದಕ್ಕೋಸ್ಕರ ಅವನ್ನ ಸಪ್ರೇಟಾಗಿ ಸೇರಿಸ್ತಿದ್ದೀನಿ. ಇಷ್ಟು ಆದಮೇಲೆ ಇದು ಚೆನ್ನಾಗಿ ಕುದಿ ಬರ್ತಿದೆ ಅಂದಾಗ ಇದಕ್ಕೆ ಬೆಲ್ಲ ಸೇರಿಸಿ ಸ್ವಲ್ಪ ಚೆನ್ನಾಗಿ ಕುದಿಯುವಾಗ ಇದಕ್ಕೆ ಉಪ್ಪು, ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಸೇರಿಸ್ಕೊಬೇಕು. ಮತ್ತು ಇದಕ್ಕೆ ಖಾರ ಏನಾದರೂ ನಾವು ಮೆಣಸಿನ್ಕಾಯಿ ಹುರ್ಕೊಳ್ಳಿಲ್ಲ ಅಂದರೆ ಈ ಟೈಮಲ್ಲಿ ಖಾರದ ಪುಡಿ ಬೇಕಾದರೂ ಸೇರಿಸ್ಕೊಬೋದು. ನೋಡಿ, ಉಪ್ಪು ಸೇರಿಸ್ಕೊಂಡಿದ್ದಾಯಿತು. ಪುಡಿ ಈ ಥರ ಬಂದಿದೆ. ಗ್ರೈಂಡ್ ಮಾಡ್ಕೊಂಡ್ಮೇಲೆ ಈ ಪುಡಿನ ಸೇರಿಸ್ಕೊಳೋಣ. ಹುಣಸೆಹಣ್ಣು, ಬೆಲ್ಲ ಎಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಕುದಿ ಬರುತ್ತೆ. ಸ್ವಲ್ಪ
ಗಟ್ಟಿ ಆಗುತ್ತೆ. ಮುಂಚೆ ನೀರ್ ತರ ಇರುತ್ತಲ್ಲ ಅದು ಸ್ವಲ್ಪ ಗಟ್ಟಿ ಬರುತ್ತೆ. ಅವಾಗ ಈ ಪುಡಿನ ಸೇರಿಸ್ಕೊಬೇಕು. ಈ ಪುಡಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಇದು. ಆ ಹುಣಸೆಹಣ್ಣು ಎಲ್ಲ ಹಾಕಿರ್ತೀವಲ್ಲ ಅದರಲ್ಲಿ ಆಯಿಲ್ ಬಿಟ್ಕೊಳುತ್ತೆ ಈ ಪುಡಿ ಎಲ್ಲ. ಚೆನ್ನಾಗಿ ಬೇಯುವಾಗ ನಾವು ಹಾಕಿರೋ ಎಣ್ಣೆ ಮತ್ತೆ ಬಿಡುತ್ತೆ. ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೊಬೇಕು. ನೋಡಿ ಈ ಥರ ನಾನು ಡ್ರೈ ಆಗಿ ಮಾಡ್ಕೊಂಡಿದ್ದೀನಿ. ನಾಳೆ ಮತ್ತೆ ನಾನು ಒಗ್ಗರಣೆಗೆ ಕಡಲೆಬೀಜ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಹಾಕಿ ಮತ್ತೆ ಫ್ರೈ ಮಾಡ್ಕೊಳೋದ್ರಿಂದ ಸ್ವಲ್ಪ ಡ್ರೈ ಆಗಿ ಮಾಡ್ಕೊಂಡಿದ್ದೀನಿ. ಈ ಥರ ಮಾಡಿ 1 ಮಂತ್ 2 ಮಂತ್ವರೆಗೂ ಸ್ಟೋರ್ ಮಾಡ್ಕೊಬೋದು. ಈ ಥರ ಮಾಡಿದ್ನ ನಮ್ಗೆ ಯಾವಾಗ ಬೇಕೋ ಆವಾಗ ಫ್ರಿಜ್ಜಲ್ಲಿ ಇಟ್ಟಿರ್ತೀವಲ್ವ, ಮತ್ತೆ ಸ್ವಲ್ಪ ಬಿಸಿ ಮಾಡ್ಕೊಳೋದ್ರಿಂದ ಚೆನ್ನಾಗೂ ಇರುತ್ತೆ. ಆಮೇಲೆ ಹೆಲ್ತಿಗೂ ಒಳ್ಳೇದು. ಫ್ರಿಜ್ಜಿಂದ ತೆಗ್ದು ಹಾಕೊಂಡು ತಿನ್ನೋದೆಲ್ಲ ಅಷ್ಟು ಒಳ್ಳೇದಲ್ಲ. ಇವಾಗ ಎಲ್ಲರ ಮನೇಲೂ ಫ್ರಿಜ್ ಇರೋದ್ರಿಂದ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಬಿಡ್ತಾರೆ. ಈ ಥರ ಮಾಡಿ ಸ್ಟೋರ್ ಮಾಡೋದ್ರಿಂದ ಏನು ಪ್ರಾಬ್ಲಮ್ ಇರಲ್ಲ. ಮತ್ತೆ ನಾವು ಕಡಲೆಬೀಜ ಎಲ್ಲ ಹಾಕಿ ಸ್ವಲ್ಪ ಆಯಿಲಲ್ಲಿ ಫ್ರೈ ಮಾಡಿಕೊಂಡು ರೈಸಿಗೆ ಕಲಿಸ್ಕೊಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಈವ್ನಿಂಗು ಇನ್ನೇನು ಕತ್ಲೆ ಅನ್ನೋ ಟೈಮಲ್ಲಿ ಒಂದು ವಾಕ್ ಹೋಗೋಣ ಅಂತ ಹೋಗಿದ್ವಿ. ರಾಮನವಮಿ ಇರೋದ್ರಿಂದ ಊರಲ್ಲಿ ಲೈಟ್ ಅರೇಂಜ್ಮೆಂಟ್ ಮಾಡಿದ್ರು. ಹಾಗೇನೆ ಮುಂದೆ ಬಂದರೆ ಅಲ್ಲಿ ಒಂದು ಆಂಜನೇಯ ಸ್ವಾಮಿ ಟೆಂಪಲ್ ಇದೆ. ಅದ್ರ ಮುಂದೆ ಆಂಜನೇಯ ಸ್ವಾಮಿದೆ ಒಂದು ಲೈಟಿಂಗ್ಸ್ ಅರೇಂಜ್ಮೆಂಟ್ ಮಾಡಿದ್ದಾರೆ. ಅದನ್ನು ತುಂಬ ಚೆನ್ನಾಗಿತ್ತು. ಹಾಗೇನೆ ಮುಂದೆ ಒಂದು ಲಕ್ಷ್ಮಿದು ಮಾಡಿದ್ದಾರೆ. ಅದನ್ನು ತುಂಬ ಚೆನ್ನಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಈ ಲಕ್ಷ್ಮಿದು ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಊರಿಗೆ ಎಂಟ್ರಿ ಆದ ತಕ್ಷಣ ಕಾಣಿಸ್ಬೇಕು ಆ ಥರ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಮತ್ತೆ ದೇವಸ್ಥಾನನೂ ಅರೇಂಜ್ಮೆಂಟ್ ಚೆನ್ನಾಗಿತ್ತು. ಲೈಟಿಂಗ್ಸ್ದು ಈ ಥರ ಇದೆ. ಇಲ್ಲಿ ಕೆಲವೊಂದು ವಾಹನಗಳು ಉತ್ಸವ ಮಾಡ್ತಾರೆ ದೇವ್ರನ್ನ. ಇದ್ರ ಮೇಲ್ಗಡೆ ಕುಂಡಿಸ್ಬಿಟ್ಟು ಅವನು ಎಲ್ಲ ಈಚೆ ತೆಗ್ದಿಟ್ಟಿದ್ದಾರೆ. ಇಲ್ಲಿ ಒಂದಿನ ಮುಂಚೆನೆ ಸ್ಟಾರ್ಟ್ ಆಗಿತ್ತು. ನಾವು ಹೋಗಿದ್ದು ಲೇಟ್, ಆಕ್ಚುಲಿ 1 ಡೇ ಲೇಟಾಗಿ ಹೋಗಿದ್ವಿ. ತುಂಬ ಚೆನ್ನಾಗಿರುತ್ತೆ. ಇದನ್ನೆಲ್ಲ ನಾನು ಶೂಟ್ ಮಾಡೋಕ್ಕಾಗಿಲ್ಲ. ಬೆಂಗಳೂರಿಂದ ಊರಿಗೆ ಹೋಗಿರೋದ್ರಿಂದ ಸ್ವಲ್ಪ ಟಯರ್ಡ್ ಆಗಿತ್ತು. ಹಾಗಾಗಿ ರೆಸ್ಟ್ ಮಾಡಿದೆ. ಹಾಗಾಗಿ ವಿಡಿಯೋ ಶೂಟ್ ಮಾಡ್ಕೊಳಕ್ಕಾಗಲಿಲ್ಲ. ನೋಡಿ ಮಳೆ ಬರೋಂಗಾಗಿತ್ತು. ಆಲ್ರೆಡಿ ಮನೆಗೆ ಹೋದ್ವಿ. ನನ್ನ ಮಗ ಕಪ್ಪೆ ಬಂದಿತ್ತು ಹಿಡ್ಕೊಳ್ತಾ ಇದ್ದಾನೆ. ಸಿಗುತ್ತಾ ಬಾ ಅಂತಿದ್ದಾನೆ. ಅದು ಅವನ ಹತ್ರ ಬರ್ತಿಲ್ಲ. ಮುಂದೆ ಓಡೋಗ್ತಿದ್ದೆ. ಇಟ್ಕೊಳ್ತೀನಿ ಅಂತ ಹೋದ. ಎದ್ರುಕೊಂಡು ಮುಟ್ತಿಲ್ಲ. ಸುಮ್ಮನೆ ಹಂಗೆ ಆಡ್ತಿದ್ದಾನೆ. ನೋಡಿ ಮಳೆ ಸ್ಟಾರ್ಟ್ ಆಗ್ತಿದೆ. ಮಳೇಲಿ ನೆನಿಬೇಡ ಬಾ ಅಂತ ಅಂದೆ. ನಾನು ಉತ್ಸವದೆಲ್ಲ ನೋಡೋಕೆ ಹೋಗ್ಲಿಲ್ಲ. ಸ್ವಲ್ಪ ರೆಸ್ಟ್ ಮಾಡಿದ್ವಿ ಟಯರ್ಡ್ ಆಗಿದ್ರಿಂದ. ಆಮೇಲೆ ಕಲ್ಯಾಣೋತ್ಸವ ನಡೀತಿತ್ತು. ಅದು ನೋಡೋಕೆ ತುಂಬ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ನಾನು ಹೋಗಿದ್ದು ಸ್ವಲ್ಪ ಲೇಟ್ ಆಯಿತು. ಸ್ವಲ್ಪ ಅಷ್ಟೇ ನಾನು ನೋಡೋಕ್ಕಾಗಿದ್ದು. ಇದಕ್ಕೆ ಮುಂಚೆ ಮಾಡೋದು ಇನ್ನೂ ತುಂಬ ಚೆನ್ನಾಗಿರುತ್ತೆ ಅಂತ ಅದೆಲ್ಲ ನಾನು ನೋಡೋಕ್ಕಾಗಲಿಲ್ಲ. ನೆಕ್ಸ್ಟ್ ಟೈಮ್ ನೋಡೋಣ ಅಂದ್ಕೊಂಡೆ. ಮತ್ತು ಅವತ್ತಿನ ಬೆಳಗ್ಗೆ ರಥೋತ್ಸವ ಇತ್ತು. ಅದನ್ನು ಮುಗಿಸ್ಕೊಂಡು ನಮ್ಮೂರಿಂದ ಮುಗಿದ್ಮೇಲೆ 2 ದಿನ ಆದಮೇಲೆ ನಾಗೇಶ್ವರ ಸ್ವಾಮಿದು ಜಾತ್ರೆ ಇತ್ತು. ಅದನ್ನು ರಥೋತ್ಸವ ಎಲ್ಲ ಮುಗಿಸ್ಕೊಂಡು 1 ದಿನ ಆದಮೇಲೆ ಊರಿಂದ ಹೊರಟೆ ಬೆಂಗಳೂರಿಗೆ. ನಾನು ವಿಡಿಯೋ ಎಲ್ಲ ಶೂಟ್ ಮಾಡಿ ಇಟ್ಕೊಂಡಿದ್ದೆ. ಕೆಲವೊಂದು ರೀಸನ್ನಿಂದ ನಾನು ವಾಯ್ಸ್ ಓವರ್ ಕೊಟ್ಟು ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಲೇಟಾಗಿ ಅಪ್ಲೋಡ್ ಮಾಡಿದ್ದೀನಿ. ಹಾಗೆಯೇ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಬೇರೆಯವ್ರಿಗೂ ಶೇರ್ ಮಾಡಿ ನನ್ನ ವೀಡಿಯೋಸ್ನ. ಈ ವಿಡಿಯೋ ಇಷ್ಟ ಆಗಿದ್ರೆ ಹಾಗೆ ಒಂದು ಲೈಕ್ ಮಾಡಿ. ಮತ್ತು ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.